ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ಮೈ ಟಿವಿ ಭಾರತ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ಆತ್ಮೀಯ ಸ್ವಾಗತ. ನಾನು ಅರ್ನಾಲ್ಡ್ ವಿಜಯ್. ಇಂದಿನ ಮುಖ್ಯ ಸುದ್ದಿಗಳು. ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಂದು ಮತದಾನ ಶುರುವಾಗಿದೆ. ರಾಜ್ಯದ ಸೊಂಡೂರು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತದಾನ ಕರ್ತವ್ಯಕ್ಕಾಗಿ 304 ಪಿಆರ್ಒ, 304 ಎಪಿಆರ್ಒ ನಿಯೋಜಿಸಲಾಗಿದೆ. ಭದ್ರತೆಗಾಗಿ 344 ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಇದರ ಜೊತೆಗೆ ಕ್ಷೇತ್ರದ 2 ಅಂತಾರಾಜ್ಯ ಸೇರಿದಂತೆ ಒಟ್ಟು 8 ಚೆಕ್ ಪೋಸ್ಟ್ ಸ್ಥಾಪಿಸಲಾಗಿದೆ. ಹಾಗೆ ನಾವು ಶಿಗ್ಗಾವಿಯಲ್ಲಿ ನೋಡೋದಾದ್ರೆ, ಶಿಗ್ಗಾವಿ ಕ್ಷೇತ್ರದಲ್ಲಿ ಒಟ್ಟು 2,37,525 ಮತದಾರರಿದ್ದಾರೆ. ಇದರಲ್ಲಿ ಪುರುಷರು 1,21,443 ಆದರೆ 1,16,076 ಮಹಿಳೆ ಮತದಾರರಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸುಮಾರು 2,32,836 ಮತದಾರರಿದ್ದಾರೆ. ಇದರಲ್ಲಿ 1,12,271 ಪುರುಷರಿದ್ದಾರೆ ಹಾಗೂ 1,20,557 ಮಹಿಳಾ ಮತದಾರರಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಜಮೀರ್ ಅಹಮದ್ ಅವರು ಟೀಕಿಸಿ ಮಾತನಾಡಿದ ಕಾರಣ ಜಮೀರ್ ಅಹಮದ್ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಪ್ರಚಾರ ವೇಳೆ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ನೀಡಿದ ಹೇಳಿಕೆ ಸಂಬಂಧ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಚಿವ ಜಮೀರ್ ಅಹಮದ್ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಹಂಗಿಸಿ ಮಾತನಾಡಿದ್ದಾರೆ. ಕರಿಯ ಕುಮಾರಸ್ವಾಮಿ ಎಂದು ವರ್ಣಭೇದ ಪ್ರದರ್ಶಿಸಿ ಅವಮಾನ ಮಾಡಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕೆಂದು ವಕೀಲ ಮಹೇಶ್ ದೂರು ನೀಡಿದ್ದು, ಹೊಸಕೋಟೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಚಿನ್ನ ಖರೀದಿ ಮಾಡುವವರಿಗೆ ಖುಷಿ ಸುದ್ದಿ. ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಕಡಿತಗೊಳ್ಳುತ್ತಲೇ ಇದೆ. ಇಂದು ಸುಮಾರು 2,000 ರೂಪಾಯಿ ಚಿನ್ನದ ಬೆಲೆ ಇಳಿಕೆಯಾಗಿದೆ. ದಿನದಿಂದ ದಿನಕ್ಕೆ ಭಾರಿ ಪ್ರಮಾಣದಲ್ಲಿ ಚಿನ್ನದ ಬೆಲೆ ಕುಸಿಯುತ್ತಿದ್ದು, ನವೆಂಬರ್ 13 ಇಂದು ಬುಧವಾರದಂದು 2,000 ರೂಪಾಯಿ ಭರ್ಜರಿ ಇಳಿಕೆ ಕಂಡಿದೆ. 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ ಇಂದು 27,650 ರೂಪಾಯಿಗಳಿದ್ದು, 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ ಇಂದು 77,650 ರೂಪಾಯಿಗೆ ಇಳಿಕೆಯಾಗಿದೆ ಹಾಗೂ 22 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ 71,650 ರೂಪಾಯಿಗೆ ಕುಸಿದಿದೆ. ಕಳೆದ 4 ದಿನಗಳಲ್ಲಿ ಚಿನ್ನದ ಬೆಲೆ ನೋಡುತ್ತಿದ್ದರೆ ಸುಮಾರು 3,000 ರೂಪಾಯಿ ಇಳಿಕೆಯಾಗಿದೆ. ಚಿನ್ನದ ಬೆಲೆ ಒಂದು ಹಂತದಲ್ಲಿ ಸರ್ವಕಾಲಿಕ ದಾಖಲೆಯ ಗರಿಷ್ಠ 82,000 ರೂಪಾಯಿ. ಅದಕ್ಕೆ ಹೋಲಿಸಿದರೆ ಚಿನ್ನದ ಬೆಲೆ ಸುಮಾರು 5,000 ರೂಪಾಯಿ ಇಳಿಕೆಯಾಗಿದೆ. ನಿನ್ನೆ 78,000 ಇದ್ದ ಚಿನ್ನದ ಬೆಲೆ ಈಗ 72,000 ರೂಪಾಯಿಗೆ ಕುಸಿದಿದೆ. ಇದಿಷ್ಟಾಗಿತ್ತು ಈ ಹೊತ್ತಿನ ಸುದ್ದಿ. ನಾನು ಅರ್ನಾಲ್ಡ್ ವಿಜಯ್. ಸಬ್ಸ್ಕ್ರೈಬ್ ಮಾಡಿ ಮೈ ಟಿವಿ ಭಾರತ್. ಇದು ವಾಯ್ಸ್ ಆಫ್ ಸಿಟಿಜನ್ಸ್.